ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಫುಲ್ ಎಕ್ಸೈಟ್ ಆಗ್ತಾ ಇದೆ. ಒಂದು 2 days ಅಲ್ಲಿ ಒಂದು 1200-1300 ಕಿಲೋಮೀಟರ್ಸ್ ಕವರ್ ಮಾಡಿದೀವಿ. ಇನ್ನೊಂದು 1000 ಕಿಲೋಮೀಟರ್ಸ್ ಇದೆ. ಇವತ್ತೇನು ಜಾಸ್ತಿ ಇಲ್ಲ. ಇವತ್ತು ಚಿಂದ್ವಾರ ಇಂದ ಗ್ವಾಲಿಯರ್ಗೆ ಹೋಗ್ತಾ ಇದೀವಿ. 540 ಕಿಲೋಮೀಟರ್ಸ್ ಇದೆ. ನನ್ನ ಆಕ್ಚುಲಿ ಸ್ವಲ್ಪ ರೂಟ್ ಮಿಸ್ ಮಾಡ್ಕೊಂಡ್ವಿ ಅನ್ಕೊಂತೀನಿ ನಾನು. ಇದೀಗ ಹಾಕಿರ್ತೀವ, ಸ್ವಲ್ಪ ಎಲ್ಲೋ ಮಿಸ್ ಆಗ್ಬಿಟ್ರೆ ರೀರೂಟ್ ಆಗ್ಬಿಡುತ್ತೆ, ಅಲ್ಲಿ ಹಾಕಾಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಗುಡ್ ರೋಡ್ಸ್ ಎಲ್ಲೂ ಅಂತ ಬ್ಯಾಡ್ ರೋಡ್ಸ್ ಎಲ್ಲ ಏನ್ ಸಿಗ್ಲಿಲ್ಲ. ಗುಡ್ ರೋಡ್ಸ್. ಅದು ಫಾರೆಸ್ಟ್ ಏರಿಯಾ, ಬೆಂಕಿ ಇಟ್ಬಿಟ್ಟಿದ್ದಾರೆ ಬೇಗ ಬೆಳೀಲಿ ಅಂತ. ಪ್ರಸಾದ್ ಚಿಗಿರ್ಲಿ ಅಂತ. ಕರೆಕ್ಟಾಗಿ ಹುಡ್ಕೋ, ಮತ್ ಗಾಡಿ ತಿನ್ಕೊಂತ ಕೀನಾ. ಸರಿ, ನಾವ್ ಹೋಗಿರ್ತೀವಿ. ಸ್ಪೇರ್ ಕೀ ತಗೊಂಬಾ, ಅದನ್ನು ತಂದಿಲ್ಲ ನೀನು. ಚಂದು ಬೈಗ್ ಫೋನ್ ಮಾಡು. ಚಂದು ಬೈಗ್ ಕೀ ತಗೊಂಡ್ ಬರ್ರಿ, ಇಲ್ಲ ಅರ್ಜೆಂಟ್ ಲೊಕೇಶನ್ ಕಳಿಸ್ತೀನಿ ಅಂತ. ಇಲ್ಲಿ ಬಿದ್ದೈತ್ ನೋಡು, ಬೀಳಿಸ್ಬಿಟ್ಟು. ಇಲ್ಲಿ ನನ್ ಪಾಕೆಟ್ ಅಲ್ಲಿ ಬೀಳ್ಸಿದ್ಯಾ ನೋಡಿ, ಇಲ್ಲಿ ಪಾಕೆಟ್ ಅಲ್ಲಿ ಬೀಳ್ಸಿದೆ, ಎತ್ಕೋ. ಇದೋ ಇಲ್ಲೋ ಯಾವ ಇವೆಲ್ಲ ರಿಪೇರ್ ಆಗ್ತಾರೆ. ಬರ್ರಿ ಬರ್ರಿ ಬೇಗ. ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಬೇಗ ಕವರ್ ಆಗುತ್ತೆ. ಎಷ್ಟೊತ್ತು ಸಿಂಗಲ್ ರೋಡ್ ಅಲ್ಲಿ. ಯಾವಾಗ ನಿನ್ನೆ ನಾಗ್ಪುರ್ ಬಿಟ್ಟು ಸ್ವಲ್ಪ ಮುಂದೆ ಬಂದಾಗಿಂದನೂ ಸಿಂಗಲ್ ರೋಡ್. ಇದು ಸ್ಟಂಟ್ ಮಾಡಕ್ಕಲ್ಲ ಎದ್ದು ನಿಂತ್ಕೊಳ್ಳೋದು, ಹಿಂದೆ ನಂಬಾಗಿರುತ್ತೆ. ಅದಕ್ಕೆ ಸ್ವಲ್ಪ ತಲೆ ನೋವ್ತಿದೆ. ವಿಕ್ಸ್ ಹಚ್ಕೊಂಬಿಡೋಣ. ಟ್ಯಾಬ್ಲೆಟ್ ಇದೆ, ತಗೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ನೋಟ್ ಹೌ ವೈಟ್. ಏನೋ ಮಚ್ಚ, ಏನೋ ನಾನು ವಿಕ್ಸ್ ಹಚ್ಕೊಳ್ಳೋಣ ಅಂತ ನಿಲ್ಸ್ದೆ, ತಲೆ ನೋವ್ತಾ ಇದೆ. ನೋಡ್ದೆ, ನೀನೇನಕ್ ನಿಲ್ಸ್ದೆ? ಯಾಕೆ, ನಿಂಗೆ ಸ್ವಂತ ಬುದ್ಧಿ ಇಲ್ವಾ? ಅಣ್ಣ, ಆಮೇಲೆ ಜಗಳ ಆಡ್ರಿ, ಜಾಗ ಬಿಡ್ರಿ ಇಲ್ಲಿ.
ಫುಲ್ ಫುಲ್ ಕ್ಯಾವ್ ಕ್ಯಾವ್. ಏನ್ ಮಚ್ಚ? ಏನಕ್ಕೆ ಟೀ ಅಂಗಡಿ? ನಿದ್ದೆ ಬರ್ತಾ ಇದೆಯಾ? ಹತ್ತತ್ರ ಸಾಗರ ಇದೀವಿ, ಬಟ್ ತುಂಬಾ ಬಿಸಿಲು ಇಲ್ಲೂನು. ಏನ್ ಮಾಡೋದು ಏನೋ. ಎಷ್ಟು ಹಸುಗಳೆಲ್ಲ ರೋಡಲ್ಲೇ ಓಡಾಡ್ತಿರುತ್ತೆ. ಎಷ್ಟು ಸತ್ತು ಬಿದ್ದಿತ್ತು ಗೊತ್ತಾ ಬರ್ತಾ, ತುಂಬಾ ಸತ್ತು ಹೋಗಿದೆ. ಅದೊಂದು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಕಮ್ಮಿ ಓಡಿಸ್ಬೇಕು. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಈ ಆಫ್ ರೋಡ್ಸ್ ಅಲ್ಲಿ ಕುಂತ್ಕೊಂಡು ಓಡಿಸ್ಬಿಟ್ರೆ ಬ್ಯಾಕ್ ಫಕ್ ಆಗ್ಬಿಡುತ್ತೆ. ಸಕ್ಕದಾಗಿತ್ತು ಹೈವೇ, ಸಡನ್ ಆಗಿ ಸಿಕ್ಬಿಡ್ತು. ಸ್ವಲ್ಪ ದೂರ ಕನ್ಸ್ಟ್ರಕ್ಷನ್ ಇದೆ ಅಷ್ಟೇ. ಅಲ್ಲಿಂದ ಗುಡ್ ರೋಡ್ಸ್ ಅಲ್ಲಿವರೆಗೂ ಆಫ್ ರೋಡ್. ಕಾಲೆಲ್ಲ ನಂಬಾಗಿತ್ತು, ಎಲ್ಲ ಸರಿ ಹೋಯ್ತು. ಊಟ ಮಾಡ್ಕೊಂಡು ಲಸ್ಸಿ ಕುಡಿದು ಎಷ್ಟುದು ಲಸ್ಸಿ ಕುಡಿದು ಹೊರಟ್ವಿ. ಹೆವಿ ನಿದ್ದೆ ಬರುತ್ತಪ್ಪ ಇಷ್ಟೊತ್ತಿನಲ್ಲಂತೂ. ಅದಕ್ಕೆ ಅಷ್ಟು ನಮ್ಗೆ ರಶ್ ಮಾಡಕ್ ಆಗಲ್ಲ. ಸೊ ನಿಧಾನಕ್ಕೆ ಇನ್ನ 120 ಕಿಲೋಮೀಟರ್ಸ್ ಇದೆ ಡೆಸ್ಟಿನೇಷನ್ ಇವತ್ತಿಂದು, ಗ್ವಾಲಿಯರ್. 2 hours ತೋರಿಸ್ತಾ ಇದೆ. ನಿಧಾನಕ್ಕೆ ಹೋದ್ರು 1.5 hours ರೀಚ್ ಆಗ್ಬಿಡ್ತೀವಿ. ಹೋಗಿ ಇವತ್ತು ಸ್ವಲ್ಪ ಬೇಗ ರೀಚ್ ಆಗ್ತೀವಿ ನಿನ್ನೆ ಮೊನ್ನೆಗಿಂತ. ಸೊ ಪೀಸ್. ಸೊ ಇವಾಗ UP ನಲ್ಲಿ ಇದೀವಿ, ಮತ್ತೆ MP ಹೋಗ್ತೀವಿ. MP ಇಂದ ಬಂದ್ವಿ, ಜಸ್ಟ್ ಒಂದು ಕಾರ್ನರ್ ಮಾತ್ರ ಸಿಗುತ್ತೆ. UP ಹೋಗಿ ಮತ್ತೆ ನಾವು MP ಗೆ ಹೋಗ್ತೀವಿ. ಗ್ವಾಲಿಯರ್ ಮಧ್ಯಪ್ರದೇಶನೇ. ಈಗ ಉತ್ತರ ಪ್ರದೇಶಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ. ಸೊ ನೋಡೋಣ, ಇನ್ನ ಒಂದು ಸ್ವಲ್ಪ ಇದೆ. ಬಂಕ್ ಸಿಕ್ಕಿದ್ರೆ ಆಗ್ತಾನ, ಇನ್ನು ಸಿಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವಾಗ್ಲೇ ನನ್ನ ಫ್ರೆಂಡ್ಸ್ ಇಬ್ರು ಪೆಟ್ರೋಲ್ ಹಾಕ್ಸಕ್ ನಿಲ್ಸಿದ್ದಾರೆ. 411 ಪೆಟ್ರೋಲ್ ಹಾಕ್ಸಕ್ ನಿಲ್ಸಿದ್ದಾನೆ ಅವನು. ಸೊ ಆ ಗ್ಯಾಪ್ ನಾನು ಮುಂದೆ ಬಂದಿದ್ದೀನಿ. ನನ್ಗೊಂದು ಕಾಲ್ ಬಂದಿತ್ತು, ಮಾತಾಡ್ಬಿಟ್ಟು ಬಂದಾಗ ಇವಾಗ ಬಂಕಲ್ಲಿ ಇದಾರೆ. ನನ್ಗೆ ಗೊತ್ತಿಲ್ಲ, ಮುಂದೆ ಬಂದೆ. ಅದಾದ್ಮೇಲೆ ಎಷ್ಟೊತ್ತು ಒಂದು 40 ಕಿಲೋಮೀಟರ್ಸ್ ತುಂಬಾ ಸ್ಪೀಡಲ್ಲಿ ಬಂದೆ. ಒಂದು 130, 140, 145. ಇನ್ನೆಷ್ಟು ದೂರ ಹೋಗ್ಬಿಟ್ರು ಇಷ್ಟು ಬೇಗ ಇವರು, ಹೆಂಗ್ ಹೋದ್ರು ಅಂತ ಯೋಚನೆ ಮಾಡ್ಬೇಕು. ನೋಡಿದ್ರೆ ಇವ್ರು ನನಗಿಂತ 20 ಕಿಲೋಮೀಟರ್ ಹಿಂದೆ ಇಲ್ಲ. हाँ, हम कर्नाटक से है ना भैया, कर्नाटक से हम। कर्नाटक आना पड़ेगा? कर्नाटक से इधर आया। अच्छा। हाँ, यहाँ से भी नहीं है, ग्वालियर से अगर कुछ अभी आप हिमाचल जा रहे हो? हाँ।